ನಿಖಿಲ್ ಉಳಿದುಕೊಂಡಿದ್ದ ಹೋಟೆಲ್ ಮೇಲೆ ಐಟಿ ರೈಡ್ ಆಗಿದೆ. ಈಗ ಕೆಆರ್ಎಸ್ ಬೃಂದಾವನದಲ್ಲಿರೋ ಖಾಸಗಿ ಹೋಟೆಲ್ ಮೇಲೆ ಐಟಿ ರೈಡ್ ಆಗಿದೆ. ನಿಖಿಲ್ ಉಳಿದುಕೊಂಡಿದ್ದ ಹೋಟೆಲ್ ಮೇಲೆ ಐಟಿ ರೈಡ್ ಆಗಿದೆ. ಕೆಆರ್ಎಸ್ ಬೃಂದಾವನದಲ್ಲಿರೋ ಖಾಸಗಿ ಹೋಟೆಲ್ ಮೇಲೆ ಐಟಿ ರೈಡ್ ಆಗಿದೆ. ಸುಮಾರು ಅರ್ಧ ಗಂಟೆ ಹೋಟೆಲ್ ರೂಮ್ ಅನ್ನ ಐಟಿ ಅಧಿಕಾರಿಗಳು ಪರಿಶೀಲನೆ ಮಾಡಿದ್ದಾರೆ. ನಿನ್ನೆ ರಾತ್ರಿ ಇದೇ ಹೋಟೆಲ್ನಲ್ಲಿ ನಿಖಿಲ್ ಕುಮಾರಸ್ವಾಮಿ ಉಳ್ಕೊಂಡಿದ್ರು. ಈ ಹಿನ್ನೆಲೆಯಲ್ಲಿ ಐಟಿ ರೈಡ್ ಆಗಿರಬಹುದು ಅನ್ನೋ ಶಂಕೆ ವ್ಯಕ್ತವಾಗ್ತಾ ಇದೆ. ಎಸ್, ಕಾದು ನೋಡ್ಬೇಕು ಯಾವ ರೂಮ್ ಮೇಲೆ ಯಾಕೆ, ಯಾವ ಕಾರಣವನ್ನ, ಯಾವ ಅಂಶವನ್ನ ಇಟ್ಕೊಂಡು ಐಟಿ ರೈಡ್ ಆಗಿದೆ ಅನ್ನುವಂಥದ್ದು. ಹೆಚ್ಚಿನ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಸಂತೋಷ್ ನೀಡ್ತಾರೆ. ಸಂತೋಷ್, ಕೆಆರ್ಎಸ್ ಬೃಂದಾವನದಲ್ಲಿರೋ ಖಾಸಗಿ ಹೋಟೆಲ್ ಮೇಲೆ ಐಟಿ ರೈಡ್ ಆಗಿದೆ ಅನ್ನೋದು ಒಂದು ಅಂಶ, ಇನ್ನೊಂದು ನಿಖಿಲ್ ಅಲ್ಲಿ ಉಳ್ಕೊಂಡಿದ್ರು ಅನ್ನೋದು ಕೂಡ ಪ್ರಮುಖವಾದ ಅಂಶ. ಆದ್ರೆ ನಿಜವಾದ ಕಾರಣ ಏನು, ಯಾಕೆ ಐಟಿ ರೈಡ್ ಆಯ್ತು ಸಂತೋಷ್? ವಿದ್ಯಾ, ಚುನಾವಣೆ ಘೋಷಣೆ ಆದ ನಂತರ ಮಂಡ್ಯದಲ್ಲಿ ಸಾಲು ಐಟಿ ರೇಡ್ಗಳಾಗ್ತಾ ಇದೆ. ಮೊದಲು ಪುಟ್ಟರಾಜು ಅವರ ಸಂಬಂಧಿಕರ ಮೇಲೆ ಐಟಿ ರೇಡ್ ಆಯ್ತು. ಅದಾದ ನಂತರ ಮಂಡ್ಯ ಜಿಲ್ಲಾ ಕಾಂಗ್ರೆಸ್ನ ಮಾಜಿ ಅಧ್ಯಕ್ಷರು, ಕಾಂಗ್ರೆಸ್ ಮುಖಂಡರಾದಂತಹ ಆತ್ಮಾನಂದ್ ಅವರ ಮನೆಯ ಮೇಲೆ ನಿನ್ನೆ ಐಟಿ ರೇಡ್ ಆಗಿತ್ತು. ಇವತ್ತು ಕೆಆರ್ಎಸ್ ನಲ್ಲಿರ್ತಕ್ಕಂತಹ ಖಾಸಗಿ ಹೋಟೆಲ್ ಮೇಲೆ ಇವತ್ತು ಐಟಿ ರೇಡ್ ಆಗಿದೆ. ಬಹುಮುಖ್ಯವಾಗಿ ಗಮನಿಸಬೇಕಾಗಿದ್ದು ಅಂದ್ರೆ, ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಮೈಸೂರು ಮತ್ತೆ ಮಂಡ್ಯ ಭಾಗಕ್ಕೆ ಬಂದಂತ ಸಮಯದಲ್ಲಿ ಏನು ಬೃಂದಾವನದಲ್ಲಿ ಖಾಸಗಿ ಹೋಟೆಲ್ ಇದೆ, ಆ ಖಾಸಗಿ ಹೋಟೆಲ್ ನಲ್ಲೇ ವಾಸ್ತವ್ಯ ಹೂಡ್ತಾ ಇರ್ತಾರೆ. ಮತ್ತೆ ಹಲವಾರು ಜನ ರಾಜಕೀಯ ಮುಖಂಡರು, ಈಗ ಮಂಡ್ಯದ ಪ್ರಸ್ತುತ ಸಚಿವರು ಎಲ್ಲರೂ ಕೂಡ ಆಗಾಗ ಏನು ಬೃಂದಾವನದಲ್ಲಿರ್ತಕ್ಕಂತಹ ಖಾಸಗಿ ಹೋಟೆಲ್ ನಲ್ಲಿ ವಾಸ್ತವ್ಯ ಹೂಡ್ತಿರ್ತಾರೆ. ಈ ಎಲ್ಲಾ ಹಿನ್ನೆಲೆಯಲ್ಲೂ ಕೂಡ ಐಟಿ ರೈಡ್ ಆಗಿರ್ತಕ್ಕಂಥ ಶಂಕೆ ವ್ಯಕ್ತವಾಗ್ತಾ ಇದೆ. ಅಷ್ಟೇ ಅಲ್ಲದೆ ಮಂಡ್ಯ ಲೋಕಸಭಾ ಕ್ಷೇತ್ರದ ಜೆಡಿಎಸ್ ಅಭ್ಯರ್ಥಿಯಾಗಿರ್ತಕ್ಕಂತಹ ನಿಖಿಲ್ ಕುಮಾರಸ್ವಾಮಿ ಅವರು ಕೂಡ ಆಗಾಗ ಈ ಖಾಸಗಿ ಹೋಟೆಲ್ ನಲ್ಲಿ ತಂಗಿದ್ರು. ಈ ಎಲ್ಲಾ ದೃಷ್ಟಿಕೋನದಿಂದ 30 ಜನ ಅಧಿಕಾರಿಗಳ ತಂಡ ಐಟಿ ರೈಡ್ ನಡೆಸಿದೆ. ವಿದ್ಯಾ, ಥ್ಯಾಂಕ್ ಯು ಸಂತೋಷ್ ತಮ್ಮೆಲ್ಲ ಮಾಹಿತಿಗೆ.